ಹಿಂದೆ ಮುಂದೆ ಬರ್ರಿ ಸೈಡ್ ಬರ್ರಿ ಸಚಿವರಿಗೆ ಬೇಕು ಅವಿವೇಕಿ ಸಚಿವರಿಗೆ ನೀತಿಗೆಟ್ಟ ಸಚಿವರಿಗೆ ಅಯ್ಯಯ್ಯೋ ಭಾರತ ದೇಶದಲ್ಲಿ ರೈತ ದೇಶದ ಬೆನ್ನೆಲುಬು ಅಂತೇಳಿ ನಿನ್ನೆ ತಾನೇ ವಿಶ್ವ ರೈತ ದಿನಾಚರಣೆಯನ್ನು ಎಲ್ಲ ಸಚಿವರು ಮಂತ್ರಿಗಳು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಆಚರಣೆ ಮಾಡಿದೆ. ಅಂಥ ಒಂದು ಕಾರ್ಯಕ್ರಮದಲ್ಲಿ ಅಂಥ ಒಂದು ಸಂದರ್ಭದಲ್ಲಿ ಈ ರಾಜ್ಯದ ಸಕ್ಕರೆ ಸಚಿವನಾದಂಥ ಶಿವಾನಂದ ಪಾಟೀಲು ಮಿಸ್ಟರ್ ಶಿವಾನಂದ ಪಾಟೀಲ್, ನೀನು ಹೊಟ್ಟೆಗೆ ಅನ್ನ ತಿಂತಾ ಇದ್ರೆ, ನಿಜವಾಗಲೂ ಅನ್ನವನ್ನೇ ತಿಂತಾ ಇದ್ರೆ ಈ ರೀತಿ ಹೇಳಿಕೆ ನಿನ್ನ ನಾಲ್ಗೆ ಬರ್ತಿರಲಿಲ್ಲ. ನೀನು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಈ ದೇಶದಲ್ಲಿ ಅನ್ನವನ್ನು ಕೊಡ್ತಕ್ಕಂಥ ರೈತರ ವಿರುದ್ಧವಾಗಿ. ರೈತ ಬರ ಬರಲಿ ಅಂತೇಳಿ ಕಾಯ್ತಾ ಇದ್ದಾನೆ. ಸಾಲ ಮನ್ನಾ ಆಗ್ತದೆ, ಕರೆಂಟು ಪುಕ್ಸಾಟೆ ಕೊಡ್ತಾ ಇದ್ದೀವಿ, ಗೊಬ್ಬರದ ಸಬ್ಸಿಡಿ ಪುಕ್ಸಾಟೆ ಕೊಡ್ತೀವಿ ಅಂತ ಹೇಳ್ತೀಯಲ್ಲಪ್ಪ. ದೇಶದ ಪಾರ್ಲಿಮೆಂಟ್ ಒಳಗಡೆ 12,000 ಕೋಟಿ ರೂಪಾಯಿ ಅಷ್ಟನ್ನು 80 ಜನಕ್ಕೆ ಮನ್ನಾ ಆಯ್ತಲ್ಲ, ಆಗ ಎಲ್ಲೋಗಿತ್ತು ನಿನ್ನ ತಾಕತ್ತು? ಮಾತನಾಡ್ಲಿಕ್ಕೆ ತಾಕತ್ತಿರಲಿಲ್ವಾ? ಆಗ ನಿನ್ನ ಗಂಡಸ್ತಾನ ಇರಲಿಲ್ವಾ? ಯಾಕೆ ಬಾಯ್ ಬಿಡಲಿಲ್ಲ ಅವತ್ತು ನೀನು? ನಿನ್ನದೇ ಸರ್ಕಾರದ ಮುಖ್ಯಮಂತ್ರಿ ಕೃಷಿ ಸಾಲದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿಗಳ ಸಹಕಾರ ಸಂಘದಲ್ಲಿ ಬಡ್ಡಿಯ ಮನ್ನಾ ಮಾಡ್ತೀನಿ ಅಂತ ಹೇಳಿದಾಗ ನೀ ಸತ್ತೋಗಿದ್ಯಾ? ನೀ ಸಚಿವನಾಗಿರ್ಲಿಲ್ವಾ? ಎಲ್ಲರೂ ಗಿರ್ವಿಗೆ ಇಟ್ಬಿಟ್ಟಿದ್ರ ನಿನ್ನ. ಆಗ ಮಾತಾಡ್ಬೇಕಾಯ್ತು ವಿಧಾನಸೌಧದಲ್ಲಿ ಎದ್ದಿಂತು, ರೇ ಮುಖ್ಯಮಂತ್ರಿಗಳೇ, ರೈತರು ಸಾಲ ಮನ್ನಾ ಮಾಡೋಕ್ಕಾಗಲ್ಲ ಅಂತೇಳಿ ನಿನ್ನ ತಾಕತ್ತಲ್ಲಿ ತೋರಿದ್ರೆ ಅವಿವೇಕಿ ನೀನು. ಮುಖ್ಯಮಂತ್ರಿ ಅಂತವನು ಎದುರ್ಕೊಂಡು ರೈತರ ಪರವಾಗಿ ಸಾಲ ಮನ್ನಾ ಮಾಡಲಿಕ್ಕೆ ಚಿಂತನೆ ನಡೀತಾ ಇದೆ. ಸಾಲ ಮನ್ನಾ ಮಾಡಲಿಕ್ಕೆ ಚುನಾವಣೆ ಸಂದರ್ಭದಲ್ಲಿ ನಿನ್ನ ರಾಹುಲ್ ಗಾಂಧಿ ಹೇಳಿಕೆ ಕೊಡ್ತಾರೆ, ನಾವು ಅಧಿಕಾರಕ್ಕೆ ಬಂದರೆ ಸಾಲ ಮನ್ನಾ ಮಾಡ್ತೀವಿ ಅಂತೇಳಿ. ನೀನು ಕಾಂಗ್ರೆಸ್ ಪಕ್ಷದಲ್ಲಿ ಇದೆಯೋ ಇಲ್ಲ ತಲೆ ಕೆಟ್ಟಿದೆ ನಿನಗೆ? ಮೊದಲು ಮುಖ್ಯಮಂತ್ರಿಗಳು ಈ ಚುನಾವಣೆಗೂ ಮುಂಚೆ ಇತ್ತು, ಈ ವ್ಯಕ್ತಿಗೆ ತಲೆ ಕೆಟ್ಟಿದೆ. ತಲೆ ಕೆಟ್ಟು ಹುಚ್ಚು ತಿರುಕನಾಗಿ ಮೊದಲು ಮುಖ್ಯಮಂತ್ರಿಗಳು ಇದನ್ನ ಹುಚ್ಚಾಸ್ಪತ್ರೆಗೆ ಸೇರಿಸಬೇಕು. ಶಿವಾನಂದ ಪಾಟೀಲ್ನ ಕಳೆದ ಸಾರಿನೂ ಕೂಡ ರೈತರ ಆತ್ಮಹತ್ಯೆ ಬಗ್ಗೆ ಎದುರುವಾಗಿ ಮಾತಾಡಿದ್ದ, ಆವಾಗಲೇ ಬುದ್ಧಿ ಕಲಿಸಿದೀವಿ. ಮತ್ತೆ ಇದೇ ರೀತಿ ನಿನ್ನ ಬಾಲವನ್ನು ಬಿಚ್ಚಿದ್ರೆ ಮಿಸ್ಟರ್ ಶಿವಾನಂದ ಪಾಟೀಲ್, ನೀನು ಬಾಲ ಕತ್ತರಿಸಬೇಕಾಗ್ತದೆ. ನಿನಗೆ ತಾಕತ್ತಿದ್ರೆ ಮುಖ್ಯಮಂತ್ರಿ ಜೊತೆ ಮಾತಾಡಪ್ಪ. ಯಾಕೆ ಸಾಲ ಮನ್ನಾ ವಿಚಾರ ನೀವು ಪ್ರಸ್ತಾಪ ಇಡ್ತೀರಿ? ಯಾಕೆ ಪ್ರಣಾಳಿಕೆ ಸೇರಿಸ್ತೀರಿ ಅಂತೇಳಿ ಆಗ ಕಾಂಗ್ರೆಸ್ ಪಕ್ಷದಿಂದ ಗೇಟ್ ಪಾಸ್ ಕೊಡಿಸ್ತಾರೆ ನಿನ್ಗೆ. ನಿನ್ನ ತಾಕತ್ತು ತೋರಿಸು ಅಲ್ಲಿ. ಏನು ಮಾಧ್ಯಮದ ಮುಖಾಂತರ ಮಾತನಾಡಲಿಕ್ಕೆ ಮಾತ್ರ ನಿಂಗೆ ತಾಕತ್ತಿರೋದು? ಮೊದಲು ರೈತರ ಅನ್ನವನ್ನು ತಿಂತಾ ಇದೆಯಾ, ಆ ನಾಲ್ಗೆಲಿ ಕ್ಷಮೆಯನ್ನು ಕೇಳಬೇಕು. ಇಲ್ಲ ಅಂತ ಹೇಳಿದ್ರೆ ರಾಜ್ಯದಲ್ಲಿ ನಿನ್ನ ಹೋರಾಟ ಮಾಡಲಿಕ್ಕೆ ಬಿಡೋದಿಲ್ಲ. ಅವನಿಗೆ ನಾಲ್ಗೆನೇ ಇಲ್ಲ ಸರ್. ಶಿವಾನಂದ ಪಾಟೀಲ್ಗೆ ಹೇಳುವಾಗ ಒಂದು ಮನಸ್ಥಿತಿ, ಹೇಳಿಕೆ ಕೊಟ್ಟ ಮೇಲೆ ಒಂದೊಂದು ಮನಸ್ಥಿತಿ, ಹೇಳಿಕೆ ಕೊಡುವಾಗ ಇದ್ದಂಥ ಮನಸ್ಥಿತಿ ಇಲ್ಲ. ಅದಕ್ಕೆ ಇಂಥ ಅರೆ ಹುಚ್ಚನ್ನ ಸಚಿವ ಸಂಪುಟದಲ್ಲಿ ಇಟ್ಕೋಬೇಡಿ. ಇವ ಮಾನಸಿಕ ಅಸ್ವಸ್ಥ. ಇವನು ರೈತರದು 150 ರೂಪಾಯಿ ಕೊಡಿಸ್ಲಿಕ್ಕೆ ತಾಕತ್ತಿಲ್ಲ. ಕಬ್ಬಿನ ಕಾರ್ಖಾನೆಗಳಲ್ಲಿ ಹೆಚ್ಚುವರಣ ಕೊಡಲಿಕ್ಕೆ ತಾಕತ್ತಿಲ್ಲ. FCIP ಕಾಯ್ದೆಯನ್ನು ಬಲಿಷ್ಠ ಮಾಡಕ್ ತಾಕತ್ತಿಲ್ಲ. ಬೆಂಬಲ ಬೆಲೆ ಕೊಡ್ಸಕ್ ತಾಕತ್ತಿಲ್ಲ. ರೈತರ ಸಾಲದ ಮನ್ನದ ವಿಚಾರ ಮಾತಾಡ್ತಾನೆ ಅಂತ ಹೇಳಿದ್ರೆ ಇವನು ಅರೆ ಹುಚ್ಚ. ತಕ್ಷಣ ಮುಖ್ಯಮಂತ್ರಿಗಳು ವಜಾ ಮಾಡಬೇಕು. ಮತ್ತೆ ಏನಾದರೂ ಈತನ ವಜಾ ಮಾಡಿಲ್ಲ ಅಂತ ಹೇಳಿದ್ರೆ ಈತನ ರಾಜ್ಯದಲ್ಲಿ ನಮ್ಮ ಜಿಲ್ಲೆಗೆ ಆಗಮಿಸಿದ್ರೆ ಈತನಿಗೆ ಮಸಿ ಬಳಿಯೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಾಗ್ತದೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.